ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ನಿನಗೆ ಎಂಥ ಭವಿಷ್ಯ ಬರ್ತದ ಮಾರಾಯ ಅಣ್ಣ? ಅಲ್ಲ, ಆ ಹುಡುಗಿ ಅಲ್ಲಿಯೇ ನಿಂತಿರ್ತದೆ ಅಂತೇಳಿ ನಿನಗೆ ಹೇಗೆ ತಿಳಿದದ್ದು ಮಾರಾಯ? ನೀನು ಯೋಚಿಸಿದ ಹಾಗೆ ಅಲ್ಲೇ ನಿಂತಿತ್ತು ಹುಡುಗಿ ಗೊತ್ತುಂಟಾ? ಎಂದಿದ್ದ ತಿಂಡಿ ತಿನ್ನುತ್ತಾ ಮಗಳ ಜೊತೆ ಕುಳಿತಿದ್ದ ಆಯುಷ್ಗೆ ಜಾನಿ. ಹಾಂ, ನನಗೂ ಈ ಹುಡುಗಿಯ ಬಗ್ಗೆ ಗೊತ್ತಿಲ್ಲ. ಆದರೆ ಅದು ಪ್ರಪಂಚದ ಅದ್ಭುತವೇ ಸರಿ. ಇಷ್ಟು ಕಮ್ಮಿ ನಾನು ಅವಳ ಸ್ವಭಾವವನ್ನು ಗಮನಿಸಿದಷ್ಟು ಬೇರೆ ಯಾರೂ ಗಮನಿಸಿರಲು ಸಾಧ್ಯವೇ ಇಲ್ಲ. ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ನೆವರ್ ಎಂದುಕೊಂಡು ಬರಿದೇ ಮುಗುಳ್ನಕ್ಕಿದ್ದ ಆಯುಷ್ ಆಚಾರ್ಯ. ಎಂತ ಅಣ್ಣ ನೀನು? ನಾನೆಂಥದೋ ಕೇಳ್ತಾ ಇದ್ದೇನೆ, ನೀ ನೋಡಿದ್ರೆ ನಗ್ತಾ ಉಂಟಲ್ಲ ಮಾರಾಯ. ಉತ್ತರ ಹೇಳು, ಹೇಗೆ ನಿನಗೆ ಆ ಯೋಚನೆ ಬಂದದ್ದು? ಮತ್ತೆ ಕೇಳಿದ್ದ ಜಾನಿ. ನಗುತ್ತಲೇ ಅವನತ್ತ ನೋಡಿದ್ದ ಆಯುಷ್. ಕಾಮನ್ ಸೆನ್ಸ್ ಜಾನಿ, ಕಾಮನ್ ಸೆನ್ಸ್. ಐ ನೋ ದಿಸ್ ಟೈಪ್ ಆಫ್ ಗರ್ಲ್ಸ್ ಮೆಂಟಾಲಿಟಿ. ನನಗೆ ಗೊತ್ತಿದೆ ಇಂತಹ ಜನರ ಮನಸ್ಥಿತಿ. ಇಂಥ ಜಾಗವನ್ನೆಲ್ಲ ಅವರು ನೋಡಿ ಓಡಾಡಿರಲು ಸಾಧ್ಯವೇ? ನೀನೇ ಯೋಚಿಸು. ಹಾಗಿರುವಾಗ ಇಷ್ಟು ದೊಡ್ಡ ಮನೆಯಲ್ಲಿ ಡ್ಯಾಡ್ ರೂಮನ್ನು ಆ ಹುಡುಗಿ ಹುಡುಕಲು ಸಾಧ್ಯವೇ? ಸಾಧ್ಯವೇ ಇಲ್ಲ ಎಂದಿದ್ದ ಆಯುಷ್ ಆಚಾರ್ಯ. ನಿನ್ನ ಯೋಚನೆನೋ ಭಯಂಕರ ಉಂಟು ಅಣ್ಣ ನಿನ್ನ ತಲೆ. ನನಗೆ ಹೊಳೆಯಲೇ ಇಲ್ಲ ನೋಡು ಇದು ಎಲ್ಲ ವಿಷಯ. ಇಲ್ಲದಿದ್ದರೆ ನಾನು ಮೊದಲೇ ಹೋಗಿಬಿಡುತ್ತಿದ್ದೆ ಅಲ್ಲವಾ ಮಾರಾಯ ಹುಡುಗಿಯ ಜೊತೆಗೆ. ಆದರೂ ಪಾಪ ಹುಡುಗಿ ಅಣ್ಣ, ಎಂಥದ್ದು ಗೊತ್ತಾಗದೆ ಅಲ್ಲೇ ಸೊಂಟದ ಮೇಲೆ ಕೈಯಿಟ್ಟು ನಿಂತು ಬಿಟ್ಟಿತ್ತು ಮಾರಾಯ. ಕಡೆಗೆ ಹೇಳಿತು, ನನಗೆ ಇಲ್ಲಿ ಎಂತ ಇದೆ ಹೇಳಿ ಗೊತ್ತಾಗಲಿಲ್ಲ ಅಂತ ಪಾಪ. ಅಣ್ಣ, ನೀನು ಎಂಥದೇ ಹೇಳು, ಹುಡುಗಿಗೆ ತಿಳುವಳಿಕೆ ತಾಳ್ಮೆ ಎರಡೂ ಸಹ ಭಯಂಕರ ಉಂಟು ಅನ್ನಿಸ್ತಾ ಉಂಟು ನನಗೆ. ನಮ್ಮ ಅಪ್ಪಾಜಿ ಅವರನ್ನು ಬಹಳ ಚಂದ ನೋಡಿಕೊಳ್ತದೆ ಈ ಹುಡುಗಿ. ನೋಡ್ತಾ ಇರು ನೀನು, ಅವರು ಬೇಗ ಹುಷಾರಾಗ್ತಾರೆ ಅಂತ ನನಗೆ ಅನ್ನಿಸ್ತಾ ಉಂಟು. ಹುಡುಗಿ ಚಿಕ್ಕದೇ ಇರ್ಬೋದು, ಆದರೆ ಅವಳಿಗೆ ಎಲ್ಲ ಸಹ ಗೊತ್ತುಂಟು ಎಂದಿದ್ದ ದೀರ್ಘವಾಗಿ ಜಾನಿ. ಅವನ ಮಾತಿಗೆ ಸಂಪೂರ್ಣ ಒಪ್ಪಿಗೆ ಇಲ್ಲದಿದ್ದರೂ ಪೂರ್ತಿಯಾಗಿ ಅಲ್ಲಗಳೆಯಲು ಸಾಧ್ಯವಿಲ್ಲ ಎನಿಸಿತು ಅವನಿಗೆ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ನಿನಗೆ? ನೀನು ಆ ಹುಡುಗಿಯನ್ನು ನೋಡಿದ್ದೇ ಈಗಲ್ವಾ? ಅವಳನ್ನು ನೋಡಿದ ತಕ್ಷಣ ನಿನಗೆ ಅವಳ ಸ್ವಭಾವ ಅರ್ಥ ಆಗ್ಬಿಡುತ್ತಾ? ನೀನು ಕಾಲಜ್ಞಾನಿ ಆಗ್ಬಿಟ್ಟಿಯೇನೋ ಜಾನಿ. ಮುಖ ನೋಡಿನೇ ಭವಿಷ್ಯ ಹೇಳ್ತಾ ಇದೆಯಾ? ಏನು ಕತೆ ನಿಂದು ಎಂದು ನಕ್ಕಿದ್ದ ಆಯುಷ್ ಆಚಾರ್ಯ. ಸತ್ಯ ಹೇಳ್ತಾ ಇದ್ದೇನೆ ಅಣ್ಣ, ನನಗೆ ಆ ಹುಡುಗಿಯ ಮುಖ ಮಾತು ನೋಡಿ ಹಾಗೆ ಅನ್ನಿಸ್ತಾ ಉಂಟು. ಬಿಡು, ನೀನೇ ನೋಡು, ಕಡೆಗೆ ನಿನಗೆ ಗೊತ್ತಾಗ್ತದೆ ಎಂದಿದ್ದ ಜಾನಿ. ನೋಡೋಣ, ನೀನು ಹೇಳಿದ ಹಾಗೆ ಡ್ಯಾಡಿ ಆರೋಗ್ಯ ಸುಧಾರಿಸಿದರೆ ಸಾಕು ನಮಗೆ. ಹುಡುಗಿಯ ಗುಣ ಸ್ವಭಾವ ಕಟ್ಟಿಕೊಂಡು ನಮಗೇನಾಗಬೇಕಾಗಿದೆ ಅಲ್ವಾ? ಸರಿ, ನಾನು ಈಗ ಬಂಗಾರಿನ ಕರ್ಕೊಂಡು ಡ್ಯಾಡ್ ರೂಮಿಗೆ ಹೋಗ್ತಿದ್ದೀನಿ. ಆಮೇಲೆ ನಕ್ಷತ್ರಕ್ಕೂ ಹೋಗ್ಬೇಕಲ್ಲ, ಅವರಿಗೆ ತಿಂಡಿ ಕೊಡುವ ಹಾಗಿದ್ದರೆ ಕೊಡು ಎಂದಿದ್ದ ಆಯುಷ್ ಆಚಾರ್ಯ. ನೀನು ಬಂಗಾರಿನ ಎತ್ತಿಕೊಂಡು ನಡಿಯಣ್ಣ, ನಾನೇ ತರ್ತೇನೆ ತಿಂಡಿನ. ಮತ್ತೆ ನನಗೆಂಥ ಕೆಲಸ ಉಂಟು ಹೇಳು ಎಂದು ಒಂದು ಪ್ಲೇಟಲ್ಲಿ ಮಿಸ್ಟರ್ ಆಚಾರ್ಯ ಅವರಿಗೆ ತಿಂಡಿ ಹಾಕಿಕೊಂಡು ಮುಚ್ಚಿಕೊಂಡು ಆಯುಷ್ನ ಹಿಂದೆ ನಡೆದಿದ್ದ ಜಾನಿ. ಮಂದ ಬೆಳಕು ರೂಮಿನ ತುಂಬ ಹರಡಿತ್ತು. ಮಿಸ್ಟರ್ ಆಚಾರ್ಯ ಕಣ್ಮುಚ್ಚಿ ಮಲಗಿದ್ದರು, ಎಚ್ಚರವಾಗಿಯೇ ಇದ್ದರು. ದಿನವೂ ಇದೇ ಪದ್ಧತಿಯೇ ಅವರದು. ಜಾನಿ ಬಂದು ಕರೆದ ಮೇಲೆಯೇ ಅವರು ಏಳುತ್ತಾರೆ ದಿನವೂ. ಎದ್ದು ನಾನು ಏನು ಮಾಡಬೇಕಾಗಿದೆ? ಎದ್ದರೂ ವೀಲ್ಚೇರ್ ಮೇಲೆ ಕೂರಿಸಲು ಒಬ್ಬರು ಬೇಕೇ ಬೇಕು. ಅದಕ್ಕಾದರೂ ಕಾಯಲೇಬೇಕು ನಾನು. ಅಂದ ಮೇಲೆ ಎದ್ದು ಏನು ಮಾಡಬೇಕು ಎಂಬುದು ಅವರ ಯೋಚನೆ. ಇಂದು ಕೂಡ ಅವನು ಬಂದು ತನ್ನನ್ನು ಎಬ್ಬಿಸುತ್ತಾನೆ ಎಂದೇ ಮಲಗಿದ್ದರು. ಆದರೆ ಗೆಜ್ಜೆಯ ಶಬ್ದ ಕಿವಿಗೆ ಬಿದ್ದಿತ್ತು ಅವರಿಗೆ. ಕಣ್ಣು ಬಿಟ್ಟಿದ್ದರು ಮಿಸ್ಟರ್ ಆಚಾರ್ಯ. ಅರೆ, ಹಾಯ್ ಕ್ಯೂಟಿ, ಗುಡ್ ಮಾರ್ನಿಂಗ್. ಏನು ಇಷ್ಟು ಬೇಗ ಬಂದ್ಬಿಟ್ಟಿದೆಯಾ? ನಾನು ಜಾನಿ ಬಂದ ಅಂದ್ಕೊಂಡೆ ಎನ್ನುತ್ತಾ ನಿಧಾನಕ್ಕೆ ಏಳುವ ಪ್ರಯತ್ನ ಮಾಡಿದ್ದರು. ಅವರು ಏಳಲು ಪ್ರಯತ್ನ ಮಾಡುತ್ತಿರುವುದನ್ನು ನೋಡಿದವಳು ಅವರತ್ತ ಓಡಿ ಅವರಿಗೆ ಏಳಲು ಸಹಾಯ ಮಾಡಿದಳು. ಗುಡ್ ಮಾರ್ನಿಂಗ್ ಅಂಕಲ್. ಇನ್ಮುಂದೆ ನಾನೇಯ ನಿಮ್ಮನ್ನು ಎಬ್ಸೋದು ನೋಡಿ ಅಭ್ಯಾಸ ಮಾಡ್ಕೊಂಬಿಡಿ. ನನ್ನ ಡ್ಯೂಟಿನೇ ಅದಲ್ವಾ ಅಂಕಲ್. ನನ್ನ ಡ್ಯೂಟಿ ಟೈಮ್ಗೆ ಸರಿಯಾಗಿ ಬರಬೇಕು ಅಂತ ಬೇಗ ಹೊರಟು ಬಂದ್ಬಿಟ್ಟೆ. ಮೊದಲನೇ ದಿನಾನೇ ಲೇಟ್ ಆಗಬಾರ್ದಲ್ವಾ ಎನ್ನುತ್ತಾ ಅವರನ್ನು ವೀಲ್ ಚೇರ್ ಮೇಲೆ ಕೂರಿಸಿದ್ದಳು. ಅಷ್ಟು ದೂರದಿಂದ ಇಷ್ಟು ಬೇಗ ಬಂದಿದೆಯಾ ಅಂದರೆ ನೀನು ಎಷ್ಟು ಬೇಗ ಹೊರಟೆ ಅಲ್ಲಿಂದ? ನೀನು ಇಲ್ಲಿ ಇವತ್ತೇ ಶಿಫ್ಟ್ ಆಗಿಬಿಡು ಪುಟ್ಟ. ಇಲ್ಲ ಅಂದರೆ ನಿನಗೆ ಕಷ್ಟ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಬಾ, ಪರವಾಗಿಲ್ಲ ಎಂದಿದ್ದರು ರಘುನಂದನ್ ಆಚಾರ್ಯ.
ಹಾಂ ಅಂಕಲ್, ನಾವು ಇವತ್ತೇ ಇಲ್ಲಿಗೆ ಬಂದ್ಬಿಡ್ತಾ ಇದ್ದೀವಿ. ನಮ್ದೇನಿದೆ, ಒಂದು ಆಟೋದಲ್ಲಿ ಅಡಿಗೆ ಮನೆಯ ಸಾಮಾನುಗಳು, 2 ಕುರ್ಚಿ, ಚಾಪೆ ಅಷ್ಟೇಯ. ನಾವೇನು ಕುಬೇರರ ಮಕ್ಕಳೇ? ಪಟಾಪಟ್ ಬಂದ್ಬಿಡ್ತೀವಿ. ನನಗೆ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿಸೋದು ಇಷ್ಟ ಆಗಲ್ಲ ಅಂಕಲ್. ನನಗೆ ಎಷ್ಟೇ ಕಷ್ಟ ಆದ್ರೂ ಸರಿ, ಸಮಯಕ್ಕೆ ಸರಿಯಾಗಿ ಬರಬೇಕು ಅನ್ನೋದು ನನ್ನ ಪಾಲಿಸಿ. ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿಸೋರು ಯಾರೂ ಮುಂದೆ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಕಲ್ ಎಂದಿದ್ದಳು ಅವರ ಮುಂದಿನ ಸೋಫಾದಲ್ಲಿ ಕುಳಿತು. ನೀನು ಮಾತಾಡೋದು, ನಿನ್ನ ಸ್ವಭಾವ, ಯೋಚನೆ ಎಲ್ಲವೂ ನನ್ನ ಮಗನಂತೆಯೇ. ಅವನೂ ಅಷ್ಟೇ. ಅವನು ಕೆಲಸದ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್. ಸಮಯಕ್ಕೆ ತುಂಬ ಮಹತ್ವ ಕೊಡ್ತಾನೆ. ಕೊಡಬೇಕು ಅಂತಾನೆ ಅವನು. ನಾನು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ ಅಂದರೆ ಅದರಲ್ಲಿ ನನ್ನ ಮಗನ ಶ್ರಮ, ಬೆವರು, ಬುದ್ಧಿ ಎಲ್ಲವೂ ಇದೆ. ತುಂಬ ಕಷ್ಟಪಟ್ಟರೆ ಇಂತಹ ಸಾಧನೆ ಮಾಡಲು ಸಾಧ್ಯ. ತುಂಬ ಶ್ರಮ ಪಟ್ಟಿದ್ದಾನೆ ಅವನು ಈ ಸ್ಟೇಜ್ ತಲುಪೋದಕ್ಕೆ. ಆದರೆ ಗ್ರಾಚಾರ ನೋಡು, ಇಂದು ಅವನ ಪರಿಸ್ಥಿತಿ ಏನೋ ಹೇಳುವವರು ನಿಲ್ಲಿಸಿದ್ದರು. ಅವಳು ಕೆದಕಿ ಕೇಳಲು ಹೋಗಲಿಲ್ಲ. ನನ್ನ ಕೆಲಸ ನಾನು ನೋಡ್ಕೊಂಡು ಹೋಯ್ತಾ ಇರಬೇಕು. ಇಲ್ಲದೇ ಇರೋ ಉಸಾಬರಿ ನನ್ಗ್ಯಾಕೆ ಬೇಕು? ಇದು ಈ ಅರಮನೆಯ ವಿಷಯ ನನ್ಗ್ಯಾಕೆ? ಹಂಗಿದ್ರೇನೆ ನಾನು ಉಳ್ಕೊಳ್ಳೋದು. ಸಹವಾಸ ಅಲ್ಲ ದೊಡ್ಡ ಜನರದ್ದು ಎಂದುಕೊಂಡಳು ಕುಂಕುಮ. ವಿಷಯ ಬದಲಾಯಿಸಿದ್ದಳು. ಅಂಕಲ್, ನಿಮಗೆ ಬಾತ್ರೂಮ್ಗೆ ಏನಾದರೂ ಹೋಗ್ಬೇಕಾ? ನಾನು ಕರ್ಕೊಂಡು ಹೋಗ್ಲಾ ಎಂದಿದ್ದಳು ಸಂಕೋಚದಿಂದಲೇ. ಬೇಡ ಪುಟ್ಟ, ಜಾನಿ ಬರ್ತಾನೆ. ಇದು ನಿನ್ನ ಡ್ಯೂಟಿಯ ಲೆಕ್ಕಕ್ಕೆ ಬರಲ್ಲ ಆಯ್ತಾ ಎಂದು ನಕ್ಕಿದ್ದರು ಮಿಸ್ಟರ್ ಆಚಾರ್ಯ. ಗುಡ್ ಮಾರ್ನಿಂಗ್ ಡ್ಯಾಡಿ ಎನ್ನುತ್ತಾ ಟಿಪ್ ಟಾಪ್ ಆಗಿ ರೆಡಿಯಾಗಿ ಗೊಂಬೆಯಂತೆ ಮಗಳನ್ನು ಕೂಡ ರೆಡಿ ಮಾಡಿ ತನ್ನ ತಂದೆಯ ರೂಮಿಗೆ ಕಾಲಿಟ್ಟಿದ್ದ ಆಯುಷ್ ಆಚಾರ್ಯ. ಕಣ್ಣು ಅಲ್ಲಿಯೇ ಕುಳಿತಿದ್ದ ಹುಡುಗಿಯನ್ನ ಸವರಿತ್ತು ಅವನ ಆಣತಿಯನ್ನೂ ಮೀರಿ. ಅವಳು ಅವನನ್ನೇ ನೋಡುತ್ತಿದ್ದವಳು ಥಟ್ಟನೆ ನೋಟ ಬದಲಿಸಿದ್ದಳು. ದೊರೆ ಹಿಂಗ್ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ನಕ್ಷತ್ರ ಲೋಕಕ್ಕೆ ಹೊಂಟದೇನೋ, ಅಲ್ಲೇ ಕಾಯ್ತಾ ಕುಂತಿರ್ತದೆ ಇವರ ಮೋಹಿನಿ ಎಂದುಕೊಂಡು ಮೂಗು ಮುರಿದಿದ್ದಳು. ಆ ಆಲೋಚನೆಯೇ ಅವಳಿಗೆ ಸಹ್ಯವಿರಲಿಲ್ಲ. ಆಯುಷ್ ಕೈಯಲ್ಲಿದ್ದ ನಾಟ್ಯ ತನ್ನನ್ನು ಇಳಿಸುವಂತೆ ಕೊಸರಾಡಿ ಅವನು ಕೆಳಗೆ ಬಿಟ್ಟ ಕೂಡಲೇ ಕುಂಕುಮಾಳತ್ತ ಓಡಿ ಅವಳ ಕೊರಳನ್ನ ಅಪ್ಪಿತ್ತು. ಇದನ್ನ ಆಶ್ಚರ್ಯದಿಂದ ನೋಡಿದ ರಘುನಂದನಾಚಾರ್ಯ ತನ್ನ ಮಗನತ್ತ ನೋಡಿದರು. ನೀನು ಹೇಳಿದ್ದು ನಿಜ ಎನ್ನುವಂತೆ. ಪುಟ್ಟ ನಾಟ್ಯ ತನ್ನ ಕೊರಳು ತಪ್ಪಿದ ಕೂಡಲೇ ಬೇರೆ ಯಾರೂ ಇರುವುದೂ ನೆನಪಿಗೇ ಬರುತ್ತಿರಲಿಲ್ಲ ಕುಂಕುಮಗೆ. ಅವಳು ಆ ಮಗುವಿನ ಜೊತೆಗೆ ಮಗುವಾಗಿ ಬಿಡುತ್ತಿದ್ದಳು ಯಾವಾಗಲೂ ಕೂಡ. ಇಂದು ಕೂಡ ಹಾಗೆಯೇ ಮಗುವನ್ನ ತಾನೂ ಅಪ್ಪಿ ಅವಳನ್ನ ಮುದ್ದಿಸಿ ಅವಳ ಜೊತೆ ಅವಳದೇ ಭಾಷೆಯಲ್ಲಿ ಮಾತಾಡುತ್ತಾ ಅವಳಂತೆಯೇ ಮಗುವಾಗಿ ಬಿಟ್ಟಿದ್ದಳು ಹುಡುಗಿ. ಅಪ್ಪ ಮಗ ಇಬ್ಬರು ಈ ದೃಶ್ಯವನ್ನ ಕಣ್ಣು ತುಂಬಿಕೊಂಡೇ ನೋಡುತ್ತಿದ್ದಾರೆ. ಮಗು ಎಷ್ಟು ಚೆನ್ನಾಗಿ ಈ ಹುಡುಗಿಗೆ ಹೊಂದಿಕೊಂಡಿದೆ ಎನ್ನುವುದಕ್ಕಿಂತ ಎಷ್ಟು ಹಚ್ಚಿಕೊಂಡಿದ್ದಾಳೆ ಈ ಹುಡುಗಿಯನ್ನ. ಅವಳು ಯಾರನ್ನೂ ಸಹ ಇಷ್ಟು ಹಚ್ಚಿಕೊಳ್ಳುವ ಮಗುವೇ ಅಲ್ಲ. ತನ್ನ ಪಾಡಿಗೆ ತಾನು ಇರುವ ಮಗು ಅದು. ಅಂಥದ್ದರಲ್ಲಿ ಅದು ಹೇಗೆ ಇಷ್ಟು ಹಚ್ಚಿಕೊಂಡಳು ಎನ್ನುವುದೇ ರಘುನಂದನ್ ಆಚಾರ್ಯ ಅವರಿಗೆ ಇರುವ ಆಶ್ಚರ್ಯ. ಆದರೆ ಈಗ ಅರ್ಥವಾಗಿತ್ತು ತಮ್ಮ ಮೊಮ್ಮಗಳು ಈ ಹುಡುಗಿಯನ್ನ ಯಾಕೆ ಹಚ್ಚಿಕೊಂಡಿರುವುದು ಎಂದು. ಈ ಹುಡುಗಿ ಬಂಗಾರಿಗೆ ಮಾತು ಬರಲ್ಲ, ಅವಳು ತನ್ನ ಮಾತಿಗೆ ಪ್ರತಿಯಾಗಿ ಏನೂ ಮಾತನಾಡಲಾರಳು ಎಂದು ಅವಳ ಜೊತೆ ಮಾತನಾಡದೇ ಇರಲ್ಲ. ಏನೋ ಒಂದು ಮಾತಾಡುತ್ತಲೇ ಇರುತ್ತಾಳೆ, ಯಾವುದೇ ಬೇಸರವೂ ಇಲ್ಲದೆ. ಮಗುವಿಗೆ ಅರ್ಥ ಆಗುವವರೆಗೂ ಬಿಡಲ್ಲ ಅವಳು. ಅದಕ್ಕೆ ಬಂಗಾರಿ ಹಾತೊರೆಯುತ್ತಾಳೆ ಹುಡುಗಿಯ ಸನಿಹಕ್ಕೆ. ಅರ್ಥವಾಗಿತ್ತು ಅವರಿಗೆ. ಪಾಪದ ಮಗುವದು. ಅವಳು ಅಮ್ಮನ ಪ್ರೀತಿಯಂತಹ ಪ್ರೀತಿಯನ್ನ, ಮಮತೆಯನ್ನ ಬಯಸುತ್ತಿರಬಹುದು. ಆದರೆ ಹೇಳಲು ಬಾರದು ಅವಳಿಗೆ. ತನ್ನ ಭಾವನೆಗಳನ್ನ ಮಾತುಗಳಲ್ಲಿ ವ್ಯಕ್ತಪಡಿಸದ ಪರಿಸ್ಥಿತಿ ಮಗುವಿನದು. ಬರೆಯ ಮೂಕಭಾಷೆಯಲ್ಲೇ ಅವಳ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ. ಈ ಹುಡುಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. ಅದಕ್ಕೆ ಈಗ ಈ ಹುಡುಗಿ ಸಿಕ್ಕು ಏನೋ ನಿಧಿ ಸಿಕ್ಕಂತಾಗಿದೆ ಮಗುವಿಗೆ. ಅಗಲಿದ ತಮ್ಮ ಮಗಳು, ಅಳಿಯ ನೆನಪಾಗಿ ಕಣ್ಣು ಒತ್ತಿಕೊಂಡಿದ್ದರು ರಘುನಂದನ್ ಆಚಾರ್ಯ. ಆಯುಷ್ನ ಆಲೋಚನೆಯೂ ಅವರಿಗಿಂತ ಭಿನ್ನವಾಗಿರಲಿಲ್ಲ. ನನ್ನ ಬಂಗಾರಿಗೆ ಇಷ್ಟು ಪುಟ್ಟ ವಯಸ್ಸಿಗೆ ಎಂತಹ ಸ್ಥಿತಿ ಬಂತು? ಅವಳ ಹೆತ್ತಮ್ಮ ಇದ್ದಿದ್ದರೆ ಅವಳು ಯಾರೋ ತಿಳಿಯದವರ ಪ್ರೀತಿಗೆ ಹೀಗೆ ಹಪಹಪಿಸುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ಅಷ್ಟಕ್ಕೂ ಮಗು ಇಂದು ಇಂತಹ ಪರಿಸ್ಥಿತಿಯಲ್ಲೇ ಇರುತ್ತಿರಲಿಲ್ಲ ಅಲ್ವೇ? ಅಂದು ಆ ಒಂದು ಅವಘಡ ಸಂಭವಿಸದೇ ಇದ್ದಿದ್ದರೆ ನಾವ್ಯಾರೂ ಇಂದು ಈ ಸ್ಥಿತಿಯಲ್ಲಿ ಇರುತ್ತಲೇ ಇರಲಿಲ್ಲ. ಆ ಒಂದು ಘೋರ ಘಟನೆ ನಮ್ಮೆಲ್ಲರ ಜೀವನವನ್ನ ಹೇಗೆ ಬದಲಾಯಿಸಿ ಬಿಟ್ಟಿತಲ್ಲ. ಜೀವನವೇ ಅಲ್ಲೋಲ ಕಲ್ಲೋಲವಾಗಿ ಬಿಟ್ಟಿತು. ಅಂದಿನ ಘೋರ ಅವಘಡ ನೆನಪಾಗಿ ಕಣ್ಮುಚ್ಚಿ ಸುಧಾರಿಸಿಕೊಂಡ ಆಯುಷ್ ಆಚಾರ್ಯ. ಅಂದಿನ ಘೋರ ಘಟನೆ ನೆನಪಾದರೆ ಸಾಕು ಬೆವತು ಬಿಡುತ್ತಾನವನು. ಎಲ್ಲವೂ ತನ್ನಿಂದಲೇ ಆಗಿದ್ದು ಎಂಬುದು ಅವನ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಅಚ್ಚೊತ್ತಿ ಬಿಟ್ಟಿದೆ ಎಂದರೆ ಒಮ್ಮೊಮ್ಮೆ ಅವನ ಸ್ಥಿಮಿತವನ್ನೇ ಕಳೆದುಕೊಳ್ಳುತ್ತಾನೆ ಅವನು. ತಡರಾತ್ರಿಯಿಂದ ಬೆಳಕು ಹರಿಯುವವರೆಗೂ ನಿದ್ರಿಸುವುದೇ ಇಲ್ಲ ಈಗಲೂ ಕೂಡ ಆಯುಷ್.
ಅವನನ್ನೇ ನೋಡುತ್ತಿದ್ದ ಮಿಶ್ರ ಆಚಾರ್ಯ ಅವರಿಗೆ ಅವನ ಮನಸ್ಸಿನ ತೊಳಲಾಟದ ಅರ್ಥವಾಗಿತ್ತು. ಮೆಲ್ಲನೆ ಅವನ ಕೈಮೇಲೆ ಕೈಯಿಟ್ಟು ಎಚ್ಚರಿಸಿದ್ದರು. ಅವನನ್ನ ಬೆಚ್ಚಿ ಶೂನ್ಯ ದೃಷ್ಟಿಯಿಂದ ಅವರತ್ತ ನೋಡಿದ್ದ ಆಯುಷ್ ಆಚಾರ್ಯ. ಅವನನ್ನ ನೋಡಿ ಕರುಳು ಕಿವುಚಿದಂತಾಗಿತ್ತು ಅವರಿಗೆ. ಕಾಮ್ ಡೌನ್ ಆಯು. ನಮ್ಮ ಋಣದಲ್ಲಿ ಎಷ್ಟಿದೆಯೋ ಅದಷ್ಟೇ ನಮಗೆ ಸಿಗೋದು ಕಣೋ. ಅವರೆಲ್ಲರ ಭೂಮಿಯ ಮೇಲಿನ ಋಣ ನಮಗೆ ಅವರ ಜೊತೆಗಿರುವ ಋಣ ಅಷ್ಟೇ ಇರಬೇಕು. ಯಾರು ಏನು ಮಾಡಲು ಸಾಧ್ಯ ಹೇಳು? ನಾನು ನೀನು ಎಷ್ಟೇ ಚಿಂತಿಸಿ ನೊಂದರೂ ಏನೂ ಫಲವಿಲ್ಲ ಅಲ್ವಾ? ಸಮಾಧಾನ ಮಾಡ್ಕೋ ಮೈ ಬಾಯ್ ಎಂದಿದ್ದರು ಸಣ್ಣದಾಗಿ, ಅವನಿಗಷ್ಟೇ ಕೇಳಿಸುವಂತೆ. ಹ, ಸಮಾಧಾನ? ಅದು ನನ್ನ ಉಸಿರು ಇರುವವರೆಗೂ ಸಾಧ್ಯವೇ ಇಲ್ಲವೇನೋ ಡ್ಯಾಡಿ? ಋಣ? ಯಾವ ಋಣ ಡ್ಯಾಡ್? ಪಾಪದ ಹಸುಗೂಸು ನಮ್ಮ ಬಂಗಾರಿಯಾಗ. ಅವಳಿಂದ ಅವಳ ಹೆತ್ತವರನ್ನ ದೂರ ಮಾಡುವ ಹಕ್ಕು ಯಾರಿಗಿತ್ತು? ಇದೆಂಥ ಋಣ ಡ್ಯಾಡ್? ಎಲ್ಲವೂ ನನ್ನಿಂದ ಅಲ್ವಾ? ನನ್ನ ಒಂದು ಅಜಾಗರೂಕತೆ ಇಂದು ನಮ್ಮ ಬಂಗಾರಿನ ಈ ಸ್ಥಿತಿಗೆ ತಂದುಬಿಟ್ಟಿತು ಅಲ್ವಾ ಡ್ಯಾಡ್ ಎಂದಿದ್ದ ಅವನು ಅಷ್ಟೇ ಸಣ್ಣದಾಗಿ. ಯು ಆರ್ ರಾಂಗ್ ಆಯು. ನೀನು ಇದಕ್ಕೆ ಹೊಣೆ ಅಲ್ಲ ಕಣೋ. ನಿನಗೂ ಗೊತ್ತು ಇದು. ಆದರೆ ನೀನು ಒಪ್ಪಿಕೊಳ್ಳಲು ರೆಡಿ ಇಲ್ಲ ಅಷ್ಟೇ. ಎಲ್ಲವೂ ನಮ್ಮ ಹಿತಶತ್ರುಗಳ ಹೀನ ಕೃತ್ಯ. ನಮ್ಮ ಇಡೀ ಸಂಸಾರವನ್ನೇ ಛಿದ್ರ ಮಾಡಿಬಿಟ್ಟರು. ಬ್ಲಡಿ ರೋಗ್ಸ್. ಕೋಪದಿಂದ ಉಸಿರಿದ್ದರು ಮಿಸ್ಟರ್ ಆಚಾರ್ಯ. ಎದುರಾಎದುರು ನಿಂತು ಹೋರಾಡಲು ಧೈರ್ಯವಿಲ್ಲದ ಹೇಡಿಗಳು. ಹಿಂದಕ್ಕೆ ನಿಂತು ಆಟವಾಡಿಬಿಟ್ಟರು ಪಾಪಿಗಳು. ಅದಕ್ಕೆ ಡ್ಯಾಡ್, ನಾನು ನನ್ನ ಜೀವನದಲ್ಲಿ ಯಾರನ್ನೂ ನಂಬಬಾರದು, ಯಾರನ್ನು ಹತ್ತಿರಕ್ಕೆ ಬಿಟ್ಟುಕೊಳ್ಳಬಾರದು ಎಂಬ ನಿರ್ಧಾರಕ್ಕೆ ಬಂದಿರೋದು. ಎಲ್ಲರೂ ಬರೀ ಮೋಸಗಾರರೇ ಈ ಪ್ರಪಂಚದಲ್ಲಿ. ಮುಖವಾಡದ ಬದುಕು ಎಲ್ಲರದೂ ಕೂಡ. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಬ್ಲಡಿ ಚೀಟರ್ಸ್ ಎಂದು ಕೋಪದಿಂದ ದವಡೆ ಬಿಗಿದಿದ್ದ ಆಯುಷ್ ಆಚಾರ್ಯ. ಅವನ ದೃಷ್ಟಿ ಮಾತ್ರ ತನ್ನ ಮಗಳ ಜೊತೆಯಲ್ಲಿ ಆಟವಾಡುತ್ತಾ ಅವಳದೇ ಲೋಕದಲ್ಲಿ ಮುಳುಗಿದ್ದ ಹುಡುಗಿಯ ಮೇಲಿಂದ ಆಚೀಚೆ ಸರಿದಿರಲಿಲ್ಲ. ಅವನ ನೋಟವನ್ನೇ ಅನುಸರಿಸಿದ್ದರು ಮಿಸ್ಟರ್ ಆಚಾರ್ಯ. ಮುಗುಳ್ನಗು ಮೂಡಿತ್ತು ಅವರ ಮುಖದ ಮೇಲೆ. ನೋ ಆಯು, ನೀನು ತಪ್ಪು ತಿಳಿದಿದೀಯಾ. ಪ್ರಪಂಚದಲ್ಲಿ ಎಲ್ಲರೂ ಮೋಸಗಾರರಲ್ಲ, ಕೆಲವರು ಮಾತ್ರ ಅಂಥವರು ಇರಬಹುದು ಅಷ್ಟೇ. ಅಲ್ಲಿ ನೋಡು, ನಮ್ಮ ಬಂಗಾರಿ ಆ ಹುಡುಗಿಯ ಜೊತೆ ಹೇಗೆ ಆಟವಾಡ್ತಾ ಸಂತೋಷದಿಂದ ನಗುತ್ತಿದೆ. ಹುಡುಗಿಯನ್ನ ನೋಡು, ನಮ್ಮ ಮಗುವಿನ ಜೊತೆ ಮಗುವಾಗಿ ಬಿಟ್ಟಿದೆ. ಅವಳಲ್ಲಿ ನಿನಗೆ ಏನು ಮೋಸ ವಂಚನೆ ಕಾಣಿಸ್ತಾ ಇದೆ ಅಲ್ವಾ? ನಿನ್ನ ದೃಷ್ಟಿಕೋನವನ್ನ ಬದಲಾಯಿಸ್ಕೋ ಆಯು. ನಿನ್ನ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಎಂದಿದ್ದರು ತಮ್ಮ ಕಣ್ಣ ಮುಂದೆ ತಮ್ಮದೇ ಪ್ರಪಂಚದಲ್ಲಿದ್ದವರನ್ನ ನೋಡುತ್ತಾ ಮಿಸ್ಟರ್ ಆಚಾರ್ಯ. ಹೇಯ್ ಬಂಗಾರಿ, ತಾತನನ್ನ ಮಾತಾಡ್ಸಲ್ವಾ ಇವತ್ತು? ಬಾ ಬಾ ಇಲ್ಲಿ, ಕಮಾನ್ ಬೇಬಿ ಎಂದಿದ್ದ ಅವರ ಮಾತಿಗೆ ಉತ್ತರಿಸದೆ ಆಯುಷ್ ಆಚಾರ್ಯ. ಅವರ ಮಾತಿಗೆ ಸಂಪೂರ್ಣ ಒಪ್ಪಿಗೆಯಿಲ್ಲದಿದ್ದರೂ ಅಲ್ಲಗಳೆಯುವ ಮನಸ್ಸಿರಲಿಲ್ಲ ಅವನಿಗೆ ಪೂರ್ತಿಯಾಗಿ. ನಡಿಗೊಂಬೆ, ತಾತನ್ನ ಮಾತಾಡ್ಸು ಹೋಗು ಎಂದಿದ್ದಳು ಕುಂಕುಮ ಈಗ ಎಚ್ಚೆತ್ತು. ಪುಟ್ಟ ನಾಟ್ಯ ತನ್ನ ತಾತನತ್ತ ಓಡಿತ್ತು. ಎದ್ದು ನಿಂತಿದ್ದಳು ಕುಂಕುಮ ತಲೆ ತಗ್ಗಿಸಿ. ಅವನತ್ತ ನೋಡುವ ಗೋಜಿಗೆ ಹೋಗಿರಲಿಲ್ಲ ಅವಳು. ಅವನ ಮಾತು ಅವಳ ಕಿವಿಯಲ್ಲಿ ಇನ್ನೂ ಗುಯ್ಗುಡುತ್ತಿತ್ತು. ಕೋಪವಿತ್ತು ಅವನ ಮೇಲೆ. ಸಾಮ್ರಾಟರು ಬರೀ ದುಡ್ಡಿನಿಂದ ದೊಡ್ಡೋರು ಅಷ್ಟೇಯ, ಆದರೆ ಮನ್ಸು ಹ್ಞೂ ಅದು ತುಂಬಾ ಚಿಕ್ಕದು. ಎಂಥ ಭಾವನೆಯಿದೆ ಇವರಿಗೆ ಬಡವರ ಬಗ್ಗೆ. ಛೀ ಎಂದುಕೊಂಡು ಮನದಲ್ಲೇ ಮನಸಾರ ಬೈದಿದ್ದಳು ಅವನಿಗೆ.